ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ KCET ನಾಳೆಯಿಂದ ಶುರುವಾಗ್ತಾ ಇದೆ. ಅವರು ಈಗ ಅಫಿಷಿಯಲ್ ಬೆಲ್ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಇದು ಯಾವ್ಯಾವ ಬೆಲ್ ಯಾವಾಗ ಹೊಡಿತಾರೆ, ಅದರ ಸಿಗ್ನಿಫಿಕೆನ್ಸ್ ಏನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಫಸ್ಟ್ ಒಂದು ಜನರಲ್ ಏನು ಹೇಳ್ತೀನಿ ಅಂದರೆ, ನೀವೆಲ್ಲರೂ ಬಾಲ್ ಪಾಯಿಂಟ್ ಪೆನ್ನನ್ನು ತೊಗೊಂಡೋಗಿ ಮಕ್ಕಳೇ. ಸೊ ಇದರ್ ಬ್ಲೂ ಆರ್ ಬ್ಲ್ಯಾಕ್, ನನ್ನ ಸಜೆಷನ್ನು ಬ್ಲೂನೇ ತೊಗೊಂಡೋಗಿ 2 ಪೆನ್ನನ್ನು ತೊಗೊಂಡೋಗಿ. ಆಯಿತಾ, ಒಂದು ಹಾಳಾದರೆ ಇನ್ನೊಂದು ಬೇರೆಯವ್ರನ್ನ ಕೇಳೋಕ್ಕಾಗೋದಿಲ್ಲ ಎಕ್ಸಾಮ್ ಹಾಲಲ್ಲಿ. ಆಯಿತಾ, ಮಾತಾಡುವಂಗೆ ಇಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಆಯಿತಾ, 2 ಬಾಲ್ ಪಾಯಿಂಟ್ ಪೆನ್ನನ್ನೇ ತೊಗೊಂಡೋಗಿ, ಆದಷ್ಟು ಬ್ಲೂ ಕಲರ್ನೇ ತೊಗೊಂಡೋಗಿ ಟು ಬಿ ಆನ್ ದ ಸೇಫರ್ ಸೈಡ್. ಆಯಿತಾ, ನಿಮ್ಮ ಕಾಲೇಜ್ ID ಕಾರ್ಡನ್ನು ತೊಗೊಂಡೋಗಿ, ಇಲ್ವಾ ಯಾವುದಾದ್ರೂ ಆಧಾರ್ ಕಾರ್ಡನ್ನು ಬೇಕಾದರೆ ತೊಗೊಂಡು ಹೋಗ್ಬೋದು. ಆಯಿತಾ, ಸೊ ಇಷ್ಟನ್ನ ಮರಿಬೇಡಿ. ಜೊತೆಗೆ ಹಾಲ್ ಟಿಕೆಟ್ನು ಮರೆಯುವಂಗಿಲ್ಲ. ಸೊ ಶೂನ ಹಾಕಂಗಿಲ್ಲ. ನಾನು ಎಲ್ಲ ಡ್ರೆಸ್ ಕೋಡನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಟು ಬಿ ಆನ್ ದ ಸೇಫರ್ ಸೈಡ್, ನೀವು ಯಾರಾದರೂ ತುಂಬ ಜುವೆಲ್ಸ್ ಎಲ್ಲ ಹಾಕೋರಾಗಿದ್ದರೆ ಇವತ್ತೇ ಮನೇಲಿ ತೆಗೆದಿಟ್ಬಿಡಿ. ಆಯಿತಾ, ಬಾಯ್ಸು ಸ್ಟಡ್ಸು ಹಾಕಂಗಿಲ್ಲ ಕಿವಿಗೆ. ಆಯಿತಾ, ಆ ಡ್ರೆಸ್ ನೋಟಿಫಿಕೇಷನ್ದು ವಿಡಿಯೋ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಓಕೆ, ಸೊ ನಿಮಗೆ ನಾಳೆಯಿಂದ 2 ದಿನ CET ಎಕ್ಸಾಮ್ ನಡೆಯುತ್ತೆ. 2 ಸೆಷನಲ್ಲಿ ನಡೆಯುತ್ತೆ. ಒಂದು ಮಾರ್ನಿಂಗ್ 10:30 ಇಂದ 11:50ವರೆಗೂ, ಇನ್ನೊಂದು ಆಫ್ಟರ್ನೂನ್ ಸೆಷನ್ 2:30 ಇಂದ 3:50ವರೆಗೂ. ಸೊ ಟೋಟಲ್ಲು ನೀವು ಎಕ್ಸಾಮಿನೇಷನ್ ಹಾಲಲ್ಲಿ 80 ಮಿನಿಟ್ಸ್ ಇರ್ತೀರಾ. ಸೊ ಇದರಲ್ಲಿ ಹೆಂಗೆ ಬೆಲ್ ಯಾವ ಥರ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಮಾರ್ನಿಂಗ್ ಸೆಷನಲ್ಲಿ ಫಸ್ಟ್ ಬೆಲ್ಲು 10:20ಕ್ಕೆ ಆಗುತ್ತೆ. ಅದೇ ಫಸ್ಟ್ ಬೆಲ್ಲು ನಿಮಗೆ ಆಫ್ಟರ್ನೂನ್ ಸೆಷನಲ್ಲಿ 2:20ಕ್ಕೆ ಆಗುತ್ತೆ. ಸೊ ಈ ಬೆಲ್ ಆದ ತಕ್ಷಣ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೋಡ್ ಟು ಎಂಟರ್ ಆ್ಯಂಡ್ ಆಕ್ಯುಪೈ ದೇರ್ ಸೀಟ್ಸ್ ಇನ್ ಎಕ್ಸಾಮ್ ಹಾಲ್. ಸೊ ನಿಮ್ಮನ್ನ ಎಕ್ಸಾಮ್ ಹಾಲ್ ಒಳಗೆ ಬಿಡೋದು ಈ ಫಸ್ಟ್ ಬೆಲ್ ಆದಮೇಲೆ. ಆಯಿತಾ, ದ ಇನ್ವಿಜಿಲೇಟರ್ ಶುಡ್ ವೆರಿಫೈ ದ ಫೋಟೋಗ್ರಾಫಿ ಪ್ರಿಂಟೆಡ್ ಆನ್ ದ ಅಡ್ಮಿಷನ್ ಟಿಕೆಟ್. ಸೊ ಬೇಸಿಕಲಿ ನಿಮ್ಮ ಹಾಲ್ ಟಿಕೆಟು, ನಿಮ್ಮ ಮುಖನ ಒಂದ್ಸತಿ ಇನ್ವಿಜಿಲೇಟರ್ ನೋಡ್ತಾರೆ. ನಿಮ್ಮ ಹತ್ರ ID ಕಾರ್ಡ್ ಇದ್ದರೆ ನೋಡ್ತಾರೆ. ಆಯಿತಾ, ಸೊ ಇನ್ವಿಜಿಲೇಟರ್ ಶುಡ್ ಡಿಸ್ಟ್ರಿಬ್ಯೂಟ್ ದ OMR ಶೀಟ್ಸ್ ಓನ್ಲಿ ಟು ದ ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಈ ಫಸ್ಟ್ ಬೆಲ್ ಆದ ತಕ್ಷಣ ನಿಮಗೆ ಬರೀ OMR ಶೀಟ್ನ ಮಾತ್ರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಈ ಫಸ್ಟ್ 10 ಮಿನಿಟ್ಸು. ಆಯಿತಾ, ಸೊ ಆ OMR ಶೀಟ್ ಜೊತೆನೇ ಒಂದು ಕಾರ್ಬನ್ ಕಾಪಿನೂ ಅಟ್ಯಾಚ್ ಆಗಿರುತ್ತೆ. ನೀವು ಅದನ್ನು OMR ಶೀಟ್ನ ಏನು ಹೆಚ್ಚು ಕಮ್ಮಿ ಮಾಡಬಾರ್ದು ಈ ಟೈಮಲ್ಲಿ. ಲಾಸ್ಟಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ಕಾರ್ಬನ್ ಕಾಪಿನ ತೊಗೊಳ್ಳಿ ಅಂತ, ಆವಾಗ ತೊಗೋಬೇಕು. ಅಲ್ಲಿವರೆಗೂ ನೀವು OMR ಶೀಟಲ್ಲಿ ಜೊತೆ ಏನೋ ಆಟಾಡಕ್ಕೆ ಹೋಗ್ಬೇಡಿ. ಆಯಿತಾ, ಅನ್ವಾಂಟೆಡ್ ಆಗಿ ಅದರ ಮೇಲೆ ಏನೋ ಚುಕ್ಕಿ ಇಡೋದು, ಓಮು ಶ್ರೀ ಅಂತೆಲ್ಲ ಬರೆಯೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. CETಲಿ ಹಾಗೆಲ್ಲ ಮಾಡೋಂಗಿಲ್ಲ. ಆಯಿತಾ, ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ಕ್ಯಾಂಡಿಡೇಟ್ ಹ್ಯಾವ್ ಟು ಕೇರ್ಫುಲಿ ಎಂಟರ್ ದ CET ನಂಬರ್ ಆ್ಯಂಡ್ ಶೇಡ್ ದ ರೆಸ್ಪೆಕ್ಟಿವ್ ಸರ್ಕಲ್ ಆನ್ ದ OMR ಶೀಟ್. ನಿಮಗೆ ಪ್ರಾಕ್ಟೀಸ್ OMR ಕೊಟ್ಟಿದ್ದಾರಲ್ಲ ಹಾಲ್ ಟಿಕೆಟ್ ಜೊತೆ, ಅದನ್ನು ಇವತ್ತು ಒಂದು 4-5 ಪ್ರಿಂಟೌಟ್ ತೊಗೊಂಬಂದು, ಸೊ ನಿಮಗೆ ಕ್ಯಾಪಿಟಲ್ ಲೆಟರ್ಸಲ್ಲೇ ನಿಮ್ಮ ಹೆಸರನ್ನು ಬರೀಬೇಕು ಫಸ್ಟ್ ಕಾಲಮಲ್ಲಿ. ಅದಾದಮೇಲೆ ಕ್ಲೀನಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಬರೀಬೇಕು. ಆಯಿತಾ, ಅದಕ್ಕೆ ತಕ್ಕಂತೆ ಸರ್ಕಲ್ ಮಾಡಬೇಕು ಕ್ಲೀನಾಗಿ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ, ಅಲ್ಲಿ ಯಾವುದೇ ತಪ್ಪು ಆಗಂಗಿಲ್ಲ. ಆಯಿತಾ, ಕ್ಯಾಂಡಿಡೇಟ್ ಶುಡ್ ವೆರಿಫೈ ದ CET ನಂಬರ್ ರಿಟರ್ನ್ ಆನ್ ದ OMR ಶೀಟ್ ವಿತ್ ದಟ್ ಆಫ್ ದ CET ನಂಬರ್ ಪ್ರಿಂಟೆಡ್ ಆನ್ ದ ಅಡ್ಮಿಷನ್ ಟಿಕೆಟ್. ಸೊ ಎಷ್ಟೊಂದು ಜನ ಹರಿಬರಿಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿರಲ್ಲ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದು ಅಯ್ಯಯ್ಯೋ ನಾನು ಆ ಸರ್ಕಲ್ ಅಲ್ಲಿ ಹಾಕಿದ್ನ ಇಲ್ಲ ಹಾಕಿದ್ನ ಅಂತ ಕನ್ಫ್ಯೂಷನಲ್ಲಿ ಇರ್ತೀರಾ. ಸೊ ಹಾಗೆ ಮಾಡ್ಕೋಬೇಡಿ. ಈ 10 ಮಿನಿಟ್ಸು ನಿಮ್ಮ ಪ್ರಿಷಿಯಸ್ 10 ಮಿನಿಟ್ಸ್ ಅಂತ ಅಂದ್ಕೊಂಡು ನಿಧಾನಕ್ಕೆ ಎಲ್ಲ ಟೆನ್ಷನನ್ನು ಬಿಟ್ಟು OMR ಶೀಟ್ನ ಫಿಲ್ ಮಾಡ್ತಾ ಬನ್ನಿ. ಅದಾದಮೇಲೆ 10:00ವರೆಗೆ 2ನೇ ಬೆಲ್ ಆಗುತ್ತೆ ಮಾರ್ನಿಂಗ್ ಸೆಷನ್ಗೆ. ಅದೇ ಥರ ಮಧ್ಯಾಹ್ನ 2:00ವರೆಗೆ ಸೆಕೆಂಡ್ ಬೆಲ್ ಆಗುತ್ತೆ. ಸೆಕೆಂಡ್ ಬೆಲ್ಲಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಿಮ್ಮ ಹಾಲ್ಗೆ ನಿಮ್ಮ ಆ್ಯಕ್ಚುವಲ್ ಕ್ವಶನ್ ಪೇಪರ್ಸು ಎಂಟ್ರ್ ಆಗುತ್ತೆ. ಸೀಲ್ ಆಗಿರೋ ಪೇಪರಲ್ಲಿ ಎಂಟ್ರ್ ಆಗುತ್ತೆ. ಆ ಸೀಲನ್ನು ಒಂದಿಬ್ಬರು ಸ್ಟೂಡೆಂಟ್ಗೆ ತೋರಿಸಿ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಆ ಪ್ಯಾಕೆಟ್ನ ಓಪನ್ ಮಾಡಿ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು? ರೂಮ್ ಇನ್ವಿಜಿಲೇಟರ್. ಆಯಿತಾ, ಇನ್ವಿಜಿಲೇಟರ್ ಶುಡ್ ಓಪನ್ ದ ಕ್ವಶನ್ ಪೇಪರ್ ಪ್ಯಾಕೆಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಕ್ವಶನ್ ಬುಕ್ಲೆಟ್ಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಮ್ಯಾನರ್. ಯಾಕಂದರೆ ನಿಮಗೆ ಒಂದೇ ವರ್ಷನ್ ಇರೋದಿಲ್ಲ, ಒಂದು 4ರಿಂದ 6 ವರ್ಷನ್ ತನಕ ಬರುತ್ತೆ. ಸೊ ಹಾಗಾಗಿ ಆ ವರ್ಷನನ್ನು ಅದೇ ಪ್ಯಾಟರ್ನಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದೇ ಥರ ಅವರು ಮಾಡ್ತಾರೆ. ಸೊ ನೀವು ಯಾರು ಕಾಪಿ ಹೊಡಿಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ರೆ ಆ ಥರದ್ದೆಲ್ಲ ಏನು ತಲೆಯಲ್ಲಿ ಇಟ್ಕೊಳ್ಬೇಕು ಹೋಗಬೇಡಿ. ನಿಮ್ಮ ಪೇಪರ್ ಅಷ್ಟೇ ನಿಮಗೆ. ಆಯಿತಾ, ಆ ಥರ ಇಂಟೆನ್ಷನ್ ಇರಲ್ಲ ಯೂಶ್ವಲಿ. ಬಟ್ ಬೋರ್ಡ್ ಎಕ್ಸಾಮ್ ಮೆಂಟಾಲಿಟಿ ಇಟ್ಕೊಂಡು CETಗೆ ಎಂಟ್ರ್ ಆಗಬೇಡಿ. ಆಯಿತಾ, ಅನ್ವಾಂಟೆಡ್ ಅಟೆನ್ಷನ್ಸ್ ಬೇಡ ಯಾರ ಕಡೆಯಿಂದನು. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಬೆಲ್ ಎಷ್ಟೊತ್ತಿಗಾಗುತ್ತೆ? 10:40 ಮಾರ್ನಿಂಗ್ ಸೆಷನ್ಗೆ
ಆಫ್ಟರ್ನೂನ್ ಸೆಷನ್ ಆದರೆ 2:40ಕ್ಕೆ ಥರ್ಡ್ ಬೆಲ್ ಆಗುತ್ತೆ. ಥರ್ಡ್ ಬೆಲ್ ಸಿಗ್ನಿಫಿಕೆನ್ಸ್ ಏನು? ದ ಕ್ಯಾಂಡಿಡೇಟ್ಸ್ ಶುಡ್ ಬಿ ಅಲೋಡ್ ಟು ಓಪನ್ ದ ಕ್ವಶನ್ ಬುಕ್ಲೆಟ್ ಆ್ಯಂಡ್ ಟು ಸ್ಟಾರ್ಟ್ ಆನ್ಸರಿಂಗ್ ಆನ್ ದ OMR ಶೀಟ್. ಸೊ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ಟು ಸೊ ಎಂಟ್ರಾಗಿದ್ದು 10:20ಕ್ಕೆ. ಸೊ ನಿಮಗೆ 10:15 ಕೊಡಕ್ಕೆ ಶುರು ಮಾಡಿದ್ರು, ಬಟ್ ನೀವಿನ್ನೂ ಓಪನ್ ಮಾಡಂಗಿಲ್ಲ. ನೀವು ಥರ್ಡ್ ಬೆಲ್ ಆದಮೇಲೆ ಕ್ವಶನ್ ಪೇಪರ್ ಸೀಲ್ನ ಓಪನ್ ಮಾಡಿ ನೀವು ಆನ್ಸರ್ ಮಾಡಬಹುದು. ಆಯಿತಾ? ಸೊ ಆಫ್ಟರ್ ದಿಸ್ ಬೆಲ್ 10:40 to 2:40 the candidates should not be allowed either to enter or leave the examination hall. ಈ ಬೆಲ್ ಆದಮೇಲೆ ಯಾರನ್ನೂ ಎಕ್ಸಾಮಿನೇಷನ್ ಹಾಲ್ ಒಳಗೆ ಎಂಟ್ರ್ ಆಗೋದಕ್ಕೂ ಬಿಡೋದಿಲ್ಲ, ಹೊರಗೆ ಹೋಗೋದಕ್ಕೂ ಬಿಡೋದಿಲ್ಲ. ಆಯಿತಾ? ಸೊ ನೀವು ಯಾರು, ನಾನು ಸಜೆಷನ್ ಏನಂದರೆ ಆದಷ್ಟು 1-1.5 ಗಂಟೆ ಮುಂಚೆನೇ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಇದ್ದುಬಿಡಿ, ಸೇಫರ್ ಸೈಡಲ್ಲಿ. ಸುಮ್ಮನೆ ಆಮೇಲೆ ಲಾಸ್ಟ್ ನಮ್ಮ ಮನೆಯಿಂದ 10 ನಿಮಿಷ ಅಂದ್ಕೊಂಡು ಸ್ವಲ್ಪ ನೆಗ್ಲಿಜೆನ್ಸಲ್ಲಿ ಹೊರಡೋದು ಏನು ಬೇಕಾದರೂ ಆಗ್ಬೋದಪ್ಪ. ಹೈಲಿ ಅನ್ಸರ್ಟನ್. ನಾವು ಕರೆಕ್ಟಾಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೋದು, ಯಾವನೋ ಗಾಡೀಲಿ ಬಂದು ಗುದ್ಬಿಡ್ಬೋದು, ನಮಗೆ ಗೊತ್ತಿಲ್ಲ. ಅನ್ಸರ್ಟನಿಟಿ ಜಾಸ್ತಿ ಇದೆ ಲೈಫಲ್ಲಿ ಅಲ್ವಾ? ಹಾಗಾಗಿ ಸೇಫರ್ ಸೈಡಲ್ಲಿ ನಿಧಾನಕ್ಕೆ ಹೋದರೂ ಪರವಾಗಿಲ್ಲ, ಮೊದಲೇ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಕುತ್ಕೊಂಬಿಡಿ. ಆಯಿತಾ? ಅದಾದಮೇಲೆ ಫೋರ್ತ್ ಬೆಲ್ ಎಷ್ಟು ಗಂಟೆಗೆ ಆಗುತ್ತೆ? ಮಾರ್ನಿಂಗ್ ಸೆಷನ್ ಅವ್ರಿಗೆ 11:10 ಆಫ್ಟರ್ನೂನ್ ಸೆಷನ್ ಅವ್ರಿಗೆ 3:10 ಆಗುತ್ತೆ. ಸೊ ಇದು ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ಹಾಫ್ ಆನ್ ಅವರ್ ಆಫ್ ಎಕ್ಸಾಮಿನೇಷನ್ ಕಂಪ್ಲೀಟೆಡ್ ಅಂತ ಸಿಗ್ನಿಫೈ ಆಗುತ್ತೆ. ಆ್ಯಂಡ್ ಈ ಸಿಗ್ನಿಫಿಕೆನ್ಸ್ ಎಲ್ಲ ನಿಮ್ಮ ಇನ್ವಿಜಿಲೇಟರ್ ಇರ್ತಾರಲ್ಲ ಅವರು ಹೇಳ್ತಾ ಹೋಗ್ತಾರೆ. ನೀವು ವರಿ ಮಾಡ್ಕೊಳ್ಳೋದು ಬೇಡ. ನೀವು ವಾಚ್ ಎಲ್ಲ ಕಟ್ಕೊಂಡು ಹೋಗೋದು ಬೇಡಪ್ಪ. ವಾಚ್ನ ಕಟ್ಕೊಂಡು ಹೋಗಬೇಡಿ, ಯಾವುದೇ ರೀತಿಯಾದಂಥ ವಾಚ್ ಕಟ್ಕೊಂಡು ಹೋಗೋದು ಬೇಡ. ಯಾಕೆಂದರೆ KEA ಅವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಎಲ್ಲ ಎಕ್ಸಾಮ್ ಹಾಲಲ್ಲೂ ಆಯಿತಾ ಗಡಿಯಾರ ಇರಬೇಕು, ಕ್ಲಾಕ್ ಇದ್ದೇ ಇರುತ್ತೆ. ಸೊ ನೀವು ಆ ಕ್ಲಾಕನ್ನು ನೋಡಿಕೊಂಡು ಆರಾಮಾಗಿ ಟೈಮ್ ಮ್ಯಾನೇಜ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಸೊ ನೀವು ವಾಚ್ ಕಟ್ಕೊಂಡು ಹೋಗೋದು ಬೇಡ, ಯಾವುದೇ ರೀತಿಯಾದಂತಹ ಡಿಜಿಟಲ್ ವಾಚಸ್ ಅಲೋ ಇರೋದಿಲ್ಲ. ಓಕೆನಾ? ಸೊ ಈಗ ಈ ಫೋರ್ತ್ ಬೆಲ್ ಆಯಿತು, ಅರ್ಧ ಗಂಟೆ ಆಯಿತು ಅಂತ ಸಿಗ್ನಿಫೈ ಆಯಿತು. ಫಿಫ್ತ್ ಬೆಲ್ ಆದ ತಕ್ಷಣ ಫಿಫ್ತ್ ಬೆಲ್ ಎಷ್ಟು ಗಂಟೆಗೆ ಆಗುತ್ತೆ? ಮಾರ್ನಿಂಗ್ ಸೆಷನ್ ಅವ್ರಿಗೆ 11:15, ಆಫ್ಟರ್ನೂನ್ ಸೆಷನ್ ಅವ್ರಿಗೆ 3:15 ಆಗುತ್ತೆ. ಸೊ ಇದು 20 ಮಿನಿಟ್ಸ್ ರಿಮೈನಿಂಗ್ ಅನ್ನೋ ಬೆಲ್ ಇದು. ಆಯಿತಾ? ನೆಕ್ಸ್ಟ್ ಸಿಕ್ಸ್ತ್ ಬೆಲ್ ಯಾವಾಗ ಆಗುತ್ತೆ ಅಂದರೆ 11:45, ಇಲ್ಲಿ 3:45. ಇದೇನು ಸಿಗ್ನಿಫೈ ಮಾಡುತ್ತೆ? ಓನ್ಲಿ 5 ಮಿನಿಟ್ಸ್ ಇಸ್ ರಿಮೈನಿಂಗ್ ಫಾರ್ ದ ಎಕ್ಸಾಮ್ ಟು ಎಂಡ್. ಸೊ 5 ಮಿನಿಟ್ಸ್. ಸೊ ಈ 5 ಮಿನಿಟ್ಸ್ ತನಕ ಮಾತ್ರ ನೀವು ಸಾಲ್ವ್ ಮಾಡಿ ಮಕ್ಕಳೇ. ನನ್ನ ಸಜೆಷನ್ ಯಾಕೆ ಗೊತ್ತಾ? ನೀವು ಅಂದಾಜು 35ರಿಂದ 45 ಸಾಲ್ವ್ ಮಾಡಿರ್ತೀರ ಈ ಟೈಮ್ ಒಳಗಡೆ. ಇನ್ನು 15 ಕ್ವಶನ್ ಅನ್ಸಾಲ್ವ್ಡ್ ಇರುತ್ತಲ್ವಾ, ನೀವು ತಲೆನೇ ಕೆಡಿಸ್ಕೋಬೇಡಿ ಮಕ್ಕಳೇ. ಉಳಿದಿರೋ ಯಾವ್ಯಾವ ಅನ್ಆನ್ಸರ್ಡ್ ಇರುತ್ತಲ್ಲ ಅದಕ್ಕೆ ABCD ನಿಮ್ಗೆ ಯಾವ ಪ್ಯಾಟ್ರನ್ ಬೇಕಲ್ಲ ಆ ಪ್ಯಾಟ್ರನಲ್ಲಿ ಆನ್ಸರ್ ಮಾಡ್ಕೊಂಬನ್ನಿ. 1/4 ಪ್ರಾಬಬಿಲಿಟಿ ಇದೆ ನಿಮಗೆ. 4ರಲ್ಲಿ ಒಂದಂತೂ ಸರಿ ಆಗಬೇಕಾ? ಸೊ 25% ಪ್ರಾಬಬಿಲಿಟಿ ಇರುತ್ತೆ ನಿಮಗೆ ರೈಟ್ ಆನ್ಸರ್ ಸಿಗೋದಕ್ಕೆ. ಅಟ್ಲೀಸ್ಟ್ ನೀವು 12 ಕ್ವಶನನ್ನು ಅಳಕ್ ಬ್ಲಾಕಲ್ಲಿ ನೀವು ಟಿಕ್ ಮಾಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ ಒಂದು 3 ಕ್ವಶನ್ ಆದರೂ ಕರೆಕ್ಟಾಗಿರುತ್ತೆ. ನಿಮ್ಮ ಲೆಕ್ಕದು 100% 3 ಕ್ವಶನ್ ಅಂತೂ ಯಾವುದೇ ಪ್ಯಾಟ್ರನಲ್ಲಿ ನೋಡಿದ್ರು ಕರೆಕ್ಷನ್ ಆಗುತ್ತೆ. ಆಯಿತಾ? ಸೊ ಹಾಗಾಗಿ ಇನ್ನು ಲಾಸ್ಟ್ 5 ಮಿನಿಟ್ಸು ಟೆನ್ಷನ್ ಮಾಡಿಕೊಂಡು ಮತ್ತೆ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಸೊ ಬಿಟ್ಟಿರೋ ಎಲ್ಲ ಖಾಲಿ ಆನ್ಸರ್ಸ್ನು ಫಿಲ್ ಮಾಡ್ತಾ ಹೋಗಿ. ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಹೆಂಗೂ ಇಲ್ಲ, ನಿಮಗೆ ಪ್ರಾಫಿಟ್ಟೇ ಜಾಸ್ತಿ, ಲಾಸ್ ಏನೂ ಆಗೋದಿಲ್ಲ ನಿಮ್ಮಿಂದ ಈ ಲಾಸ್ಟ್ 5 ಮಿನಿಟ್ಸಲ್ಲಿ. ಆಯಿತಾ? ಸೊ ಫಸ್ಟ್ 55 ಮಿನಿಟ್ಸ್ ಏನಿರುತ್ತಲ್ಲ, 55 to 65 ಮಿನಿಟ್ಸು ನಿಮಗೆ ಗೊತ್ತಿರುವಂಥ ಕ್ವಶನ್ಗಳಿಗೆ ಮಾತ್ರ ಅಟೆಂಪ್ಟ್ ಮಾಡಿ ಮಕ್ಕಳೇ. ಸೊ ನನಗೇನೋ ಅರ್ಧಂಬರ್ಧ ಓದಿದ್ದೀನಿ ಅನ್ನೋ ಕ್ವಶನನ್ನೆಲ್ಲ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಸೊ ನಿಮ್ಗೆ ಗೊತ್ತಿರೋದು ಹೆಂಗೆ ಗೊತ್ತಾ? ನಿಮಗೆ ಆ್ಯಕ್ಯುರಸಿ ಜಾಸ್ತಿ ಇರಲಿ. ಸೊ 90% ಆ್ಯಕ್ಯುರಸಿ ಇದ್ದುಬಿಟ್ರೆ ನೀವು ಟಾಪ್ 1000 ಒಳಗಡೆ ಆರಾಮಾಗಿ ರ್ಯಾಂಕಿಂಗ್ ಬಂದ್ಬಿಡುತ್ತೆ ಮಕ್ಕಳೇ. ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆಯಿತಾ? ಸೊ ಲಾಸ್ಟ್ 5 ಮಿನಿಟ್ಸ್ ತನಕ ಬೆಲ್ ಆಯಿತಾ? ಆಮೇಲೆ ಲಾಸ್ಟ್ 11:50ಕ್ಕೆ ಒಂದು ಬೆಲ್ ಆಗುತ್ತೆ ಫಸ್ಟ್ ಸೆಷನ್ ಅವ್ರಿಗೆ. ಮಧ್ಯಾಹ್ನದ ಸೆಷನ್ ಅವ್ರಿಗೆ 3:50ಕ್ಕೆ ಲಾಸ್ಟ್ ಬೆಲ್ ಆಗುತ್ತೆ. ಈ ಬೆಲ್ ಆದ ತಕ್ಷಣ ನಿಮ್ಮ ಕಾರ್ಬನ್ ಕಾಪಿಯನ್ನು ನಿಮಗೆ ಕೊಟ್ಟು ಇನ್ನೊಂದು OMR ಶೀಟ್ನ ಇನ್ವಿಜಿಲೇಟರ್ ಎತ್ಕೊಂಡು ಹೋಗ್ತಾರೆ. ಆಯಿತಾ? ಇಷ್ಟೇ. ಸೊ ಆದಷ್ಟು ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಬೇಡಿ ಇನ್ವಿಜಿಲೇಟರ್ದೇನೋ ಯಾರ ಹತ್ರನೂ ಮಾತಾಡೋದಕ್ಕೆ, ಅಥವಾ ಕೈಯಲ್ಲಿ ಸನ್ನೆ ಮಾಡಿಬಿಟ್ಟು ಇದಕ್ಕಿದೆ ಆನ್ಸರು. ಹೆಂಗೂ ನಿಮಗೇನು ಪ್ಯಾಟ್ರನ್ ಗೊತ್ತಾಗಲ್ಲ ಯಾರಿಗೆ ಯಾವ ಸೀರೀಸ್ ಕ್ವಶನ್ ಪೇಪರ್ ಬಂದಿದೆ ಅಂತ. ಬಟ್ ಸ್ಟಿಲ್ ಆ ಪ್ರಯತ್ನನೇ ನೀವು ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ಯಾಕಂದರೆ ಇದೆಲ್ಲ ಒನ್ಸ್ ಇನ್ ಎ ಲೈಫ್ ಟೈಮ್ ಆಗುವಂತಹ ಎಕ್ಸಾಮ್ ನಿಮಗೆ ಇವೆಲ್ಲ. ಸೊ ಈ ಒಂದು ಎಕ್ಸಾಮ್ದು ರಿಸಲ್ಟ್ ಬಂದ ತಕ್ಷಣ ನೀವು ನಿಮ್ಮ ಕೆರಿಯರ್ ಓರಿಯೆಂಟೆಡ್ ಕೋರ್ಸಸ್ಗೆ ಜಾಯ್ನ್ ಆಗಿಬಿಡ್ತೀರ. ಹಾಗಾಗಿ ಈ ಎಕ್ಸಾಮ್ನ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ.
ಆಯಿತಾ? ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ನನ್ನ ಫೋನ್ ನಂಬರ್ ಎಲ್ಲ ಕಡೆನೂ ಇದೆ. ಸೊ ನಮ್ಮ ಇಡೀ ಆ್ಯಪಲ್ಲೂ ಇದೆ. ಸೊ ಪಿನ್ಡ್ ನೋಟಿಫಿಕೇಷನಲ್ಲೂ ಇದೆ. ನಿಮ್ಗೇನಾದರೂ ಭಯ ಇದ್ದರೆ ಪ್ಲೀಸ್ ಫೋನ್ ಮಾಡಿ ಹೇಳ್ಕೊಳ್ಳಿ. ನಾನು ನಿಮಗೆ ಸಾಂತ್ವನ ಹೇಳ್ತೀನಿ 100%. So that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.